ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ಸ್ ಇನ್ MySQL ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ಸ್ ನಮಗೆ ಟೋಟಲ್ ಅಪ್ಪರ್, ಲೋವರ್, ಲೆಂತ್, ಕಾನ್ಕ್ಯಾಟ್, ಸಬ್ಸ್ಟ್ರಿಂಗ್, ಟ್ರಿಮ್, ರೀಪ್ಲೇಸ್ ಈ ಥರ ವೇರಿಯಸ್ ಫಂಕ್ಷನ್ಸ್ ಐತೆ. ಈಗ ಅಪ್ಪರ್ ಫಂಕ್ಷನ್ಸ್ ಏನಕ್ಕೆ ಯೂಸ್ ಮಾಡೋದಂದರೆ, ಈಗ ಯಾವ್ದಾದ್ರು ಒಂದು ಲೆಟರ್ ಲೋವರ್ ಕೇಸ್ ಇರುತ್ತೆ, ನಾನು ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ನಾವು ಅಪ್ಪರ್ ಫಂಕ್ಷನ್ಸ್ನ ಯೂಸ್ ಮಾಡ್ತೀವಿ. ಇದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ರೋ ಬೈ ರೋ ಅಥವಾ ನೀವು ಯಾವುದೇ ಒಂದು ಕ್ಯಾರೆಕ್ಟರ್ನ ಕೊಟ್ಟರೆ ಫಂಕ್ಷನ್ಸ್ ಎಲ್ಲ ಕೂಡ ವರ್ಕ್ ಆಗುತ್ತೆ. ಇನ್ಸೈಡ್ ದ ಸೆಲೆಕ್ಟ್ ಕ್ಲಾಸ್ ನಾವು ಯೂಸ್ ಮಾಡ್ಬೋದು. ಮತ್ತು ಇನ್ ಕೇಸ್ ನಾವು ಕ್ಯಾರೆಕ್ಟರಲ್ಲಿ ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದೆ ಅಂತ ಯೂಸ್ ಮಾಡೋಕ್ಕೆ ನಾವು ಲೆಂತ್ ಆಫ್ ಫಂಕ್ಷನ್ಸ್ನ ನಾವು ಯೂಸ್ ಮಾಡ್ತೀವಿ. ಕನ್ಕ್ಯಾಟ್ ಫಂಕ್ಷನ್ಸ್ ಏನಕ್ಕೆ ಅಂದರೆ ಎರಡು ಕಾಲಮ್ನ ಕಂಬೈನ್ ಮಾಡೋಕ್ಕೆ ಅಥವಾ ಇರೋ ಕಾಲಮ್ಗೆ ಇನ್ನೇನಾದರೂ ಆ್ಯಡ್ ಮಾಡಬೇಕಂದ್ರೆ ನಾವು ಕನ್ಕ್ಯಾಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಈ ಸಬ್ಸ್ಟ್ರಿಂಗ್ ಫಂಕ್ಷನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಈ ಸಪೋಸ್ ಒಂದು ಸ್ಟ್ರಿಂಗಲ್ಲಿ ನಾನು ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ನ ಮಾತ್ರ ನಾನು ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ನಾವು ಸಬ್ಸ್ಟ್ರಿಂಗ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಈಗ ಟ್ರಿಮ್ ಫಂಕ್ಷನ್ ಏನಕ್ಕೆ ಅಂದರೆ, ಎಕ್ಸಾಂಪಲ್ ವಿತ್ ಅ ಕ್ವೇರಿ ಯಾವ ರೀತಿ ಈ ಫಂಕ್ಷನ್ಸ್ನ ನಾವು ಯೂಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋದ. ಫಸ್ಟ್ ಒನ್ ಬಂದು ಅಪ್ಪರ್ ಫಂಕ್ಷನ್. ಸೆಲೆಕ್ಟ್ ಅಪ್ಪರ್ ನೋಡ್ಬೋದು, ಲೋವರ್ ಕೇಸಲ್ಲಿರೋ ಲೆಟರ್ಸ್ ಎಲ್ಲ ಅಪ್ಪರ್ ಕೇಸ್ ಆಗಿ ಕನ್ವರ್ಟ್ ಆಗಿದೆ. ಸಪೋಸ್ ಈಗ ನಾನು ಎಲ್ಲನೂ ಲೋವರ್ ಲೆಟರ್ಸ್ಗೆ ಕನ್ವರ್ಟ್ ಮಾಡಬೇಕು, ಅವಾಗ ಏನು ಮಾಡ್ತೀವಿ, ಲೋವರ್ ಫಂಕ್ಷನ್ಸ್ನ ನಾವು ಯೂಸ್ ಮಾಡ್ತೀವಿ. ನೋಡ್ಬೋದು, ಎಲ್ಲ ಲೆಟರ್ಸ್ ಕೂಡ ಲೋವರ್ ಕೇಸ್ಗೆ ಕನ್ವರ್ಟ್ ಆಯಿತು. ಇವಾಗ ಇನ್ನೊಂದು ಫಂಕ್ಷನ್ ಬಂದು ಲೆಂತ್. ಅಲ್ಲಿ ಈಚ್ ಕಾಲಮಲ್ಲೂ ಈಚ್ ರೋ ಅಲ್ಲಿ ಎಷ್ಟೆಷ್ಟು ಐತೆ ಅನ್ನೋದನ್ನ ಕೌಂಟ್ ಮಾಡ್ಬೇಕು ನಾವು. ಸೆಲೆಕ್ಟ್ ಲೆಂತ್ ನೋಡ್ಬೋದು, ನನಗೆ ಈಗ ಯಾವ್ದು ಅಂತ ಗೊತ್ತಾಗ್ತಿಲ್ಲ. ಅವಾಗ ಏನು ಮಾಡ್ತೀವಿ, ನೇಮ್ ಅನ್ನೋ ಕಾಲಮ್ನು ಕೂಡ ನಾವು ಡಿಸ್ಪ್ಲೇ ಮಾಡೋದು. ಇವಾಗ ನೋಡ್ಬೋದು, ಅರ್ಜುನ್ ಅನ್ನೋದ್ರಲ್ಲಿ 5 ಕ್ಯಾರೆಕ್ಟರ್ಸ್ ಐತೆ, ಭಾನು ಅನ್ನೋದ್ರಲ್ಲಿ 4 ಕ್ಯಾರೆಕ್ಟರ್ಸ್, ಈ ರೀತಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಫಂಕ್ಷನ್ ಬಂದು ಕಾನ್ಕ್ಯಾಟ್ ಫಂಕ್ಷನ್. ಎನಿ ಟು ಸ್ಟ್ರಿಂಗ್ನ ನಾವು ಕಂಬೈನ್ ಮಾಡೋಕ್ಕೆ ನಾವು ಕಾನ್ಕ್ಯಾಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಅಥವಾ ಆಲ್ರೆಡಿ ಎಕ್ಸಿಸ್ಟ್ ಇರೋ ಕಾಲಮ್ಗೆ ನಾನು ಏನಾದ್ರು ಒಂದನ್ನು ಆ್ಯಡ್ ಮಾಡಬೇಕು ಅಥವಾ 2 ಕಾಲಮ್ ನಾನು ಕಂಬೈನ್ ಮಾಡಬೇಕಂದ್ರೆ ನಾವು ಕಾನ್ಕ್ಯಾಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಇವಾಗ ಸೆಲೆಕ್ಟ್, ನಾನು ನೇಮು ಮತ್ತು ಡಿಪಾರ್ಟ್ಮೆಂಟ್ 2 ಕಾಲಮ್ನು ಕಾನ್ಕ್ಯಾಟ್ ಮಾಡಬೇಕು. ಆವಾಗ ಕಾನ್ಕ್ಯಾಟ್ ನೇಮ್, ಇದಾದಮೇಲೆ ಒಂದು ಸ್ಪೇಸ್ನ ಕೊಡ್ತೀನಿ ಗ್ಯಾಪ್ ಇರಲಿ ಅಂತ. ಡಿಪಾರ್ಟ್ಮೆಂಟ್ ಫ್ರಮ್ EMP. ಇವಾಗ ನೋಡ್ಬೋದು, ಅರ್ಜುನ್ IT, ಭಾನು HR. ಮತ್ತು ಈಗ ನಾನು ಹೆಡ್ಡರ್ ಕಾಲಮ್ ಹೆಡ್ಡರು ಕಾನ್ಕ್ಯಾಟ್ ಅಂತ ಐತಲ್ವ, ಅದಕ್ಕೆ ಅಲಿಯಾಸ್ ನೇಮ್, ಆಲ್ಟರ್ನೇಟ್ ನೇಮ್ನ ಕೊಡ್ಬೋದು ಯೂಸಿಂಗ್ ಡಬಲ್ ಕೋಡ್ಸ್ ಅಥವಾ ಅಂಡರ್ಸ್ಕೋರ್ ಆರ್ ಬೈ ಯೂಸಿಂಗ್ ಆಸ್ ಕೀವರ್ಡ್. ನೆಕ್ಸ್ಟ್ ಫಂಕ್ಷನ್ ನೋಡೋಣ. ನೆಕ್ಸ್ಟ್ ಬಂದು ಸಬ್ಸ್ಟ್ರಿಂಗ್ ಫಂಕ್ಷನ್. ನಾನು ಒಂದು ನೇಮಲ್ಲಿ ಕ್ಯಾರೆಕ್ಟರ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಸಬ್ಸ್ಟ್ರಿಂಗ್ ಫಂಕ್ಷನ್ನ ಯೂಸ್ ಮಾಡ್ತೀನಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಸೆಲೆಕ್ಟ್ ಸಬ್ಸ್ಟ್ರಿಂಗ್ ಮತ್ತು ಯಾವ ಕಾಲಮು ಅಥವಾ ಯಾವ ಸ್ಟ್ರಿಂಗ್ ಅಂತ ನಾವು ಸ್ಪೆಸಿಫೈ ಮಾಡಬೇಕು. ನೇಮ್ ಯಾವುದು ಅಂತ ಫಸ್ಟ್ ಸ್ಪೆಸಿಫೈ ಮಾಡಬೇಕು. ನೆಕ್ಸ್ಟು ಯಾವ ಕ್ಯಾರೆಕ್ಟರ್ನಿಂದ ನಾನು ಸ್ಟಾರ್ಟ್ ಮಾಡಬೇಕು, ಅದು ಇಂಡೆಕ್ಸ್ನ ಕೊಡಬೇಕು. ಇದು ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ, ಈಗ ನೇಮ್ ಅನ್ನೋದೇ ಒಂದು ಸ್ಟ್ರಿಂಗ್ ಅಂತ ತಿಳ್ಕೊಳ್ಳಿ. ಇಲ್ಲಿ 4 ಕ್ಯಾರೆಕ್ಟರ್ ಐತೆ, 1 2 3 4. ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಎಲ್ಲಿಂದ ಎಂಡ್ ಆಗಬೇಕು. ಈಗ ಸಪೋಸ್ ನಾನು ಫಸ್ಟ್ ಕ್ಯಾರೆಕ್ಟರಿಂದ ಎಕ್ಸ್ಟ್ರಾಕ್ಟ್ ಸ್ಟಾರ್ಟ್ ಮಾಡು ಟಿಲ್ 3 ಕ್ಯಾರೆಕ್ಟರ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡು ಅಂತೀನಿ. ಆವಾಗ 1 2 3 ಡಿಸ್ಪ್ಲೇ ಆಗಬೇಕಲ್ಲ. ಫ್ರಮ್ EMP. ಇವಾಗ ನೋಡ್ಬೋದು, ಸ್ಟಾರ್ಟಿಂಗ್ 3 ಕ್ಯಾರೆಕ್ಟರ್ ಮಾತ್ರ ಡಿಸ್ಪ್ಲೇ ಆಗ್ತೈತೆ. ಈ ರೀತಿ ಎಲ್ಲಿಂದ ಸ್ಟಾರ್ಟಿಂಗ್ ಪೊಸಿಷನ್ ಎಂಡಿಂಗ್ ಪೊಸಿಷನ್ನ ಸ್ಪೆಸಿಫೈ ಮಾಡಬೇಕು. ಸಪೋಸ್ ಈಗ ನನಗೆ ಎಂಡಿಂಗ್ ಪೊಸಿಷನ್ ಗೊತ್ತಿಲ್ಲ, ಅವಾಗ ಯಾವ ರೀತಿ ವರ್ಕ್ ಮಾಡೋದು ಅಂದರೆ, ಸೆಲೆಕ್ಟ್ ಸಬ್ಸ್ಟ್ರಿಂಗ್ ನೇಮ್ -1. ಈಗ ಮೈನಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಲಾಸ್ಟ್ ಇಂಡೆಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಇಲ್ಲಿ ನೀವು ಅರ್ಜುನ್ ಅಂತ ಇಲ್ಲಿ ಮೇಲೆ ನೋಡಿ, ಈಗ N ಇಂದ -1 ಸ್ಟಾರ್ಟ್ ಆಗುತ್ತೆ. -1 ಅಂತ ಕೊಟ್ಟರೆ N ಇಂದ ಸ್ಟಾರ್ಟ್ ಆಗುತ್ತೆ. ಅದೇ -2 ಅಂತ ಕೊಟ್ಟರೆ U ಇಂದ ಸ್ಟಾರ್ಟ್ ಆಗುತ್ತೆ.
-3 -4 -5 ಈ ರೀತಿ ನೆಗೆಟಿವ್ ಇಂಡೆಕ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇವಾಗ -1 ಕೊಟ್ಟಾಗ ಫ್ರಮ್ EMP ನೋಡ್ಬೋದು ಲಾಸ್ಟ್ ಇಂಡೆಕ್ಸ್ ಮಾತ್ರ ಪ್ರಿಂಟ್ ಆಗ್ತೈತೆ. ನೆಕ್ಸ್ಟ್ ಫಂಕ್ಷನ್ ನೋಡೋದ. ನೆಕ್ಸ್ಟ್ ಬಂದು ಟ್ರಿಮ್. ಈ ಟ್ರಿಮ್ ಫಂಕ್ಷನ್ ಏನಕ್ಕೆ ಅಂದರೆ, ಈಗ ಎಕ್ಸ್ಟ್ರಾ ಸ್ಪೇಸ್ ಏನಾದ್ರು ಇತ್ತು ಆ ಕಾಲಮಲ್ಲಿರೋ ವ್ಯಾಲ್ಯೂಗೆ ಅಂದರೆ ನಾವು ರಿಮೂವ್ ಮಾಡೋಕ್ಕೆ ಟ್ರಿಮ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಇವಾಗ ಸಪೋಸ್ ಸೆಲೆಕ್ಟ್ ಟ್ರಿಮ್, ನಾನೇ ಒಂದು ಸ್ಟ್ರಿಂಗ್ ಹಾಕ್ಬಿಡ್ತೀನಿ. ಇವಾಗ ನೋಡ್ಬೋದು ಇವಾಗ ನೋಡ್ಬೋದು AB ಅನ್ನೋ ಫಸ್ಟ್ ಏನಿತ್ತು ಎಕ್ಸ್ಟ್ರಾ ಸ್ಪೇಸ್ ಇತ್ತು ಅದು ಕೂಡ ರಿಮೂವ್ ಆಗೈತೆ. ನೆಕ್ಸ್ಟ್ ಫಂಕ್ಷನ್ ನೋಡೋದ. ರೀಪ್ಲೇಸ್. ಇವಾಗ ಸಪೋಸ್ ಯಾವುದೋ ಒಂದು ಕಾಲಮ್ನಲ್ಲಿರೋ ವ್ಯಾಲ್ಯೂನ ನಾನು ರೀಪ್ಲೇಸ್ ಮಾಡಬೇಕು ಬೇರೆ ರೀತಿ ಅಂದಾಗ ನಾವು ರೀಪ್ಲೇಸ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದಾಗ ಸೆಲೆಕ್ಟ್ ರೀಪ್ಲೇಸ್ ಹಲೋ ವರ್ಲ್ಡ್. ಇವಾಗ ನಾನು ಯಾವ ವರ್ಡ್ನ ರೀಪ್ಲೇಸ್ ಮಾಡಬೇಕು ಅಂತ ಕೊಡ್ತೀನಿ. ಹಲೋ ವರ್ಡ್ ಐತಲ್ಲ, ಎಲ್ಲೆಲ್ಲ ಹಲೋ ಐತೆ ಅಲ್ಲೆಲ್ಲ ಹಾಯ್ ಅಂತ ರೀಪ್ಲೇಸ್ ಮಾಡ್ಬೇಕು ನಾನು. ಇವಾಗ ನೋಡ್ಬೋದು ಫಸ್ಟ್ ಏನಂತಿತ್ತು ಹಲೋ ವರ್ಲ್ಡ್ ಅಂತ ನಾನು ಕೊಟ್ಟಿದ್ದೀನಿ, ಬಟ್ ಎಲ್ಲೆಲ್ಲ ಹಲೋ ಐತೆ ಅಲ್ಲೆಲ್ಲ ಹಾಯ್ ಅನ್ನೋ ವರ್ಡು ರೀಪ್ಲೇಸ್ ಆಗೈತೆ. ಸಪೋಸ್ ಇದೇ ರೀತಿ ನಾನು ಕಾಲಮಲ್ಲಿ ಚೇಂಜ್ ಮಾಡಬೇಕು ಅಂದ್ಕೊಳ್ಳಿ. ಸೆಲೆಕ್ಟ್ ರೀಪ್ಲೇಸ್ ನೇಮ್ ಕಾಮ ಯಾವ್ಯಾವ ಕಾಲಮಲ್ಲಿ ಎಲ್ಲೆಲ್ಲಿ ಎ ಐತೆ ಅಲ್ಲೆಲ್ಲ ನಾನು Z ಇಂದ ರೀಪ್ಲೇಸ್ ಮಾಡಬೇಕು. ಫ್ರಮ್ EMP. ಇವಾಗ ನೋಡ್ಬೋದು ಎಲ್ಲೆಲ್ಲಿ ಸ್ಮಾಲ್ ಎ ಇತ್ತು ಅಲ್ಲೆಲ್ಲ Z ಆಗಿ ರೀಪ್ಲೇಸ್ ಆಗೈತೆ. ಇದಿಷ್ಟು ಬಂದು ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ಸ್. ಇದೇ ರೀತಿನ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.